ಯಾರಿಗೆ ಅವಮಾನ ಆದ್ರೂ ತಡ್ಕೊಂಡ್ಬಿಡ್ತೀವಿ, ಆದ್ರೆ ನಮ್ ರೈತರಿಗೆ ಅವಮಾನ ಆದ್ರೆ ಮಾತ್ರ ನಡ್ಗಿಸ್ಬಿಡ್ತೀವಿ. ಹಂಗೆ ಏನ್ ಅನ್ಕೊಂಡ್ಬಿಟ್ಟಿದಾರೆ ರೈತರು ಅಂದ್ರೆ, ಇವ್ರುಗಳು ಬೆಳೆದ್ರನೆ ಕಣ್ರಿ ಎಲ್ಲ ಹೊಟ್ಟೆಗೆ ಅನ್ನ ತಿಂತಾ ಇರೋದು. ಇವ್ರುಗಳು ಏನು ಮಾಡ್ಲಿಲ್ಲ ಅಂದ್ರೆ ನೀವು ಹೊಟ್ಟೆಗೆ ಅನ್ನ ತಿನ್ನಕ್ಕಾಗಲ್ಲ. ಇವತ್ತು ಎಷ್ಟು ಕಷ್ಟಪಟ್ಟು ಬೆಳೀತಾ ಇದ್ದೀರಾ, ರೋಡ್ ಇಳಿತಾ ಇದ್ದೀರಾ. ಯಾಕೆ ಇಳಿತಾ ಇದ್ದೀರಾ? ನಿಮ್ ಕಷ್ಟ ಅನ್ನೋದಕ್ಕೆ ತಾನೇ ರೋಡ್ ಇಳಿತಾ ಇರೋದು. ಸುಮ್ನೆ ಯಾರೋ ರೋಡ್ ಇಳಿತಾರ? ಅಲ್ಲ ಕಣ್ರಿ, ಇಷ್ಟು ಕಷ್ಟಪಟ್ಟು ನೋಡ್ರಿ, ಒಂದು ಟವಲು, ಒಂದು ಬನೀನು, ಒಂದು ಪಂಚಲ್ ಇದಾರೆ ಅಂದ್ರೆ ಲೆಕ್ಕ ಹಾಕ್ರಿ ರೈತರು ಹೆಂಗೆ ಅಂತ ಹೇಳಿ. ರೈತರಿಗೆ ಮರ್ಯಾದೆ ಕೊಡ್ರಿ ಹೇಳ್ತಾ ಇದೀನಿ ನೋಡ್ರಿ. ಸರ್ಕಾರದವರು ರೈತರಿಗೆ ಮರ್ಯಾದೆ ಕೊಡ್ಬೇಕು. ಏನ್ ಅನ್ಕೊಂಡ್ಬಿಟ್ಟಿದಾರ ಸರ್ಕಾರದವರು? ರೈತರು ಅಂದ್ರೆ ಕೀಳಾಗಿ ನೋಡ್ತಾ ಇದಾರ ರೈತರುಗಳನ್ನ. ನಾನ್ ಹೇಳ್ತಾ ಇರೋದು ಇಷ್ಟೇನೆ, ರೈತರುಗಳಿಗೆ ಅನ್ಯಾಯ ಆದ್ರೆ ಫಸ್ಟ್ ಪರಿಹಾರ ಕೊಡ್ರಿ. ಬೇರೆ ಎಲೆಕ್ಷನ್ ಅಲ್ಲಿ ಓಟ್ ಹಾಕ್ಸ್ಕೊಳೋ ಟೈಮಲ್ಲಿ ಅದೇ ರೈತರ ಮನೆಗೆ ಹೋಗ್ಬಿಟ್ಟು ನೀವು ಓಟ್ ಕೇಳಿರೋದು ಕಣ್ರಿ. ಇವತ್ತು ಅದೇ ವ್ಯಕ್ತಿಗೆ ನೀವು ಈ ತರ ರೋಡಲ್ಲೆಲ್ಲ ನಿಲ್ಸಿ ಒಂದೊಂದು ವಾರ, ಪಾಪ ಅವ್ರಿಗೆ ಯಾರೋ ಒಬ್ರು ಗತಿನೇ ಇಲ್ಲ ಕಣ್ರಿ. ಒಂದು ವಾರ ಅಂದ್ರೆ ತಮಾಷೆನನ್ರಿ, ಬಿಸಿಲಲ್ಲಿ ಕೂತ್ಕೊಂಡು ಪಾಪ ಹೊಟ್ಟೆ ಊಟ ಇಲ್ದೆ ಒಂದು ವಾರ ಇದಾರೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ರಿ. ಒಂದು ಕಬ್ಬಿನ ಬೆಲೆ ರೇಟ್ ಜಾಸ್ತಿ ಮಾಡಿ ಅಂತ ಕೇಳಿದಾರೆ ಅಷ್ಟೇ, ಬೇರೆ ಏನ್ರಿ ಕೇಳಿದಾರೆ? ನಿಮ್ ಮನೆ ಆಸ್ತಿ ಕೇಳಿದಾರೆ? ಏನ್ ಕೇಳಿದಾರೆ? ಅಲ್ಲ ಕಣ್ರಿ, ಅವ್ರು ಒಂದು ಓಟ್ ಹತ್ತಿರ್ಲಿಲ್ಲ ಅಂದ್ರೆ ನೀವು ಇವತ್ತು ಆ ಪೊಸಿಷನ್ ಅಲ್ಲಿ ಬರ್ತಾ ಇರ್ಲಿಲ್ಲ. ಜ್ಞಾಪನ ಇರಲಿ, ನೀವು ಇವತ್ತು ಆ ಪೊಸಿಷನ್ ಅಲ್ಲಿ ಇದ್ದೀರಾ ಅಂದ್ರೆ ಅವ್ರು ಹಾಕಿರೋ ಭಿಕ್ಷೆ ಕಣ್ರಿ. ಇವತ್ತು ನೀವು ಯಾವ್ದೋ ಅಧಿಕಾರದ ಪೋಸ್ಟ್ ಅಲ್ಲಿ ಇದೀನಿ ಅನ್ಬಿಟ್ಟು ನೀವುಗಳು ರಾಜಕಾರಣಿಗಳು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ? ರೈತರು ಅಂದ್ರೆ ಒಳ್ಳೆ ಮನ್ಸು ಕಣ್ರಿ. ಅಲ್ಲಿ ಹೋದ್ರೆ ಸಾಕು, ಬಾಪ ತರಕಾರಿ ಫ್ರೀಯಾಗಿ ತಗೊಂಡೋಗೋ ಅನ್ನೋ ವ್ಯಕ್ತಿ ಕಣ್ರಿ ರೈತರುಗಳು. ಇಂಥ ರೈತರುಗಳಿಗೆ ನಾವು ಸಪೋರ್ಟ್ ಮಾಡದೆ ಯಾರಿಗೂ ಸಪೋರ್ಟ್ ಮಾಡೋಣ? ಅಣ್ಣವ್ರೆ ಏನಾರು ಹೇಳ್ರಿ, ಹೇಳ್ತೀನಿ. ಈ ಕಾಲದಾಗ ನಮ್ದೆಲ್ಲ ತಗೊಂತಾರ, ನಮ್ಗೆ ಮತ್ತೆ ದುಡ್ಡು ಜಾಸ್ತಿ, ನಿಮ್ಗೆ ದುಡ್ಡು ಜಾಸ್ತಿ ಮಾಡ್ತಾರೆ ನೋಡ್ರಿ. ರೈತರು ಪಾಪ ಒಂದು ಧ್ವನಿ ಕೂಡ ರಾಂಗ್ ವರ್ಡ್ಸ್ ಅಲ್ಲಿ ಮಾತಾಡಲ್ಲ. ಯಾಕೆ ಹೇಳಿ? ರೈತರು ಆತರ ಬೆಳೆದಿರೋ ರೀತಿ ಕಣ್ರಿ. ಇಬ್ರು ರೈತರು ನಿಮ್ಗೆ ಕಚ್ಚಾಡ್ದಂಗ್ ಮಾತಾಡಿದಾರ ನೋಡಿ, ಎಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದಾರೆ. ಅದು ಕಣ್ರಿ ಗುಣ ಅಂದ್ರೆ. ರೈತರಿಗೆ ಫಸ್ಟ್ ಸಪೋರ್ಟ್ ಮಾಡ್ರಿ. ರೈತರು ಇಲ್ಲ ಅಂದ್ರೆ ಯಾರು ಇಲ್ಲ. ರೈತರಿಗೆ ಫಸ್ಟ್ ನೀವು ಏನೇ ಇದ್ರು ನ್ಯಾಯ ಕೊಡ್ಸ್ಬೇಕು. ಬೇರೆ ಕೊಡ್ಸಲ್ವಾ ಅದು ಬೇರೆ ಬಿಟ್ಟಿದ್ದು. ಫಸ್ಟ್ ರೈತರಿಗೆ ನ್ಯಾಯ ಕೊಡ್ಸ್ರಿ. ಅವ್ರ ಪಾಪ ಜಮೀನು ಕೆಲ್ಸಗಳು ಮನೆ ಮಟ್ಟ ಎಲ್ಲ ಬಿಟ್ಟು ರೋಡಲ್ಲಿ ಬಂದವ್ರೆ ಕಣ್ರಿ. ಅಂತವ್ರಿಗೆ ನ್ಯಾಯ ಕೊಡ್ಸ್ಲಿಲ್ಲ ಅಂದ್ರೆ ದೇವ್ರಲ್ಲ, ಯಾರು ನಿಮ್ನ ಶಂಸಲ್ಲ. ಹೇಳ್ತಾ ಇದೀನಿ ನೋಡಿ, ಈ ವರ್ಷ ಮಾತ್ರ ಏನೋ ಗೆದ್ಬಿಟ್ಟೆ ಏನೋ ಆಡ್ತಾ ಇದ್ದೀರಾ. ನೆಕ್ಸ್ಟ್ ಬರೋ ಎಲೆಕ್ಷನ್ ಅಲ್ಲಿ ನೀವು ಗೆಲ್ಬೇಕು ಅಂದ್ರೆ ರೈತರಿಗೆ ನ್ಯಾಯ ಸಿಗ್ಬೇಕು. ರೈತರಿಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಅವ್ರಿಗೂ ಗೊತ್ತು, ಓಟ್ ಹಾಕಿ ಗೆಲ್ಸೋದು ಗೊತ್ತು, ಓಟಿಂದ ಬೀಳ್ಸೋದು ಗೊತ್ತು ಇವ್ರಿಗೆ ರೈತರುಗಳಿಗೆ. ಹೇಳ್ರಿ ಯಜಮಾನ್ರೆ. ಈಗ ತಗೊಂಡು ಹೋಗ್ತಾರ, ಆಯ್ತು ಅದು ತುಂಬಾ ಆಗೋದಿಗೆ ಆಯ್ತು, ಬರ್ರಿ ಅಂತ ಬರ್ತಾರ. ಆಯ್ತು ಅಂದ್ರೆ ಕಲಸ ಬಿಟ್ಬಿಡ್ತಾರ, ಮಾತಾಡ್ಸಲ್ಲ. ಹಂಗೆ ನಮ್ ರೈತರಿಗೆ ಸಪೋರ್ಟ್ ಮಾಡಿ. ರೈತರು ಬೆಳಿಬೇಕು, ರೈತರು ಉಳಿಬೇಕು.